ಮಮತಾ ಬ್ಯಾನರ್ಜಿ ಅವ್ರಿಗೆ ಸಿಂಧೂರದ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೂ ಮಾತಾಡೋದು ಬಿಡಂಗಿಲ್ಲ. PM Modi is saying just like, you are not the husband of everybody. Why you are not giving Sindoor to your Mrs. first? ಮೋದಿ ದ್ವೇಷ ಹಿಂದೂ ದ್ವೇಷ ಆಗಿ ಬದಲಾಗಕತ್ತೈತಿ. ಮಮತಕ್ಕ ತಮ್ಮ ಬಾಯಿನ ಹರಿ ಬಿಡ್ಗುಡ್ದನ ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರದ್ದು ನಾಲ್ಗಿ ಕಡಿಯಾಕತ್ತಿತ್ತು. ಫೇಕ್ ನ್ಯೂಸ್ ಇಟ್ಕೊಂಡು ಊರೆಲ್ಲ ಗುಲ್ಲೆಬ್ಸೋದ್ರಾಗ ಇಂಡಿಯಾ ಅಲೈನ್ಸ್ ಫೇಮಸ್ ಐತಿ. ಮಮತಾ ಬ್ಯಾನರ್ಜಿ ಸುತ್ತಮುತ್ತನೂ ಹಿಂದೂಗಳಿಲ್ಲ, ಅವ್ರ ಮದ್ವಿನೂ ಆಗಿಲ್ಲ. ಸಿಂಧೂರದ ಬಗ್ಗೆ ಅವ್ರಿಗೆ ಹೆಂಗ್ ಗೊತ್ತಿರ್ತೈತಿ? ಮಮತಾ ಬ್ಯಾನರ್ಜಿ ಅವ್ರಿಗೂ ಸಿಂಧೂರದ ಬಗ್ಗೆ ಗೊತ್ತೈತಿ ಅನ್ಕೊಂಡ್ರ ನಮ್ಮಷ್ಟು ಮೂರ್ಖರು ಬ್ಯಾರೆ ಯಾರು ಇಲ್ಲ. ನಮಸ್ಕಾರ ರೀ. ಮಮತಾ ಬ್ಯಾನರ್ಜಿ ಅಕ್ಕಾಗ ಸಿಂಧೂರದ ಬಗ್ಗೆ ಗೊತ್ತಿಲ್ಲ ನೋಡ್ರಿ. ಸಿಂಧೂರ ಬರೀ ಗಂಡನ ಹೆಂಡತಿ ಕೊಡ್ತಾನು ಅಂತ ಭ್ರಮಿ ಒಳಗದಾರ. ಸಿಂಧೂರ ಬರೀ ಗಂಡ ಹೆಂಡತಿಗೆ ಅಷ್ಟ ಸಂಬಂಧ ಪಟ್ಟಿದ್ದು ಅಂತ ಅನ್ಕೊಂಡು ಬಿಟ್ಟಾರ. ಪಾಪ ಅವ್ರಿಗಿರೇ ಹೆಂಗೆ ಗೊತ್ತಿರ್ತೈತ್ರಿ? ಅವರು ಮದ್ವಿ ಆಗಿಲ್ಲ, ಸಾಧ್ವಿಯಾಗೆ ಉಳಿದು ಬಿಟ್ಟಾರ. ಅವರು ಹಿಂದೂಗಳ ಜೋಡಿ ಸಂಪರ್ಕದಾಗೂ ಇಲ್ಲ, ಅವ್ರ ಸುತ್ತಮುತ್ತನೂ ಹಿಂದೂಗಳಿಲ್ಲ. ಹಿಂಗಾಗಿ ಅವ್ರಿಗೆ ಸಿಂಧೂರದ ಬಗ್ಗೆ ಹೆಂಗೆ ಗೊತ್ತಿರ್ತೈತಿ? ಅವ್ರಿಗೆ ಯಾರೋ ಒಬ್ರು ಹೇಳಿರ್ತಾರ ಸಿಂಧೂರ ಅಂದ್ರ ಗಂಡ ಹೆಂಡತಿ ಕೊಡ್ತಾನು, ಗಂಡ ಸತ್ ಮೇಲೆ ಸಿಂಧೂರದ ವ್ಯಾಲ್ಯೂ ಉಳಿಯಂಗಿಲ್ಲ ಅಂತ. ಹಿಂಗಾಗಿ ಅವ್ರ ತಲೆಗ ಅದು ಫಿಕ್ಸ್ ಆಗ್ಬಿಟ್ಟೈತಿ. ಅದಕ್ಕೆ ಈಗ ದೊಡ್ಡ ದೊಡ್ಡ ಮಾತು ಮಾತಾಡಕದ್ ಬಿಟ್ಟಾರ. ಮೋದಿ ಇಡೀ ದೇಶದ ಹೆಣ್ಮಕ್ಳಿಗೆಲ್ಲ ಸಿಂಧೂರ ಕೊಡ್ತಾರತ್ತ. ಸಿಂಧೂರ ಕೊಡಾಕ ಇವ್ರನ್ನ ಅವ್ರ ಗಂಡದಾರ ಏನಂತ ಕೇಳ್ತಾರ. ಹೌ ಸಿಲ್ಲಿ ಮಮತಕ್ಕ, ಹೆಂಗೆ ಮಾತಾಡ್ತೀರಿ ಇದನ್ನ? ಅದಷ್ಟೇ ಯಾಕ್ರಿ, ನಮ್ಮ ಮನೆಗಳಿಗೆ ಯಾರ್ಯಾರೇ ಬಂದ್ರು ಅಂದ್ರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸೋ ಪದ್ಧತಿ ಐತಿ. ಈಗ ಗಂಡ ಕೊಡಬೇಕು ನಾವು ಕೊಡಬಾರ್ದು ಅನ್ನಂಗಿದ್ರೆ ಉಲ್ಟಾ ಪಲ್ಟಾ ಆಗಿ ಬಿಡ್ತೈತ್ರಿ. ಗೊತ್ತಿಲ್ದ ನೀವು ಹಿಂಗೆಲ್ಲ ಮಾತಾಡಿದ್ರ ಶೋಭೆ ತರ್ತೈತಿನ್ರಿ. ಮಮತಕ್ಕನ ಜ್ಞಾನ ಏನು ಅನ್ನೋದು ನಾನು ನೋಡ್ಕೊಂಬರ್ರಿ. Every women, they have a respect. They take Sindoor from their husband. But PM Modi is saying just like, you are not the husband of everybody. Why you are not giving Sindoor to your Mrs. first? ನೋಡಿದ್ರಲ್ರಿ ಮಮತಕ್ಕನ ಟ್ಯಾಲೆಂಟು. ಸಿಂಧೂರ ಹಸ್ಬೆಂಡ್ ಅಷ್ಟೇ ವೈಫು ಕೊಡಬೇಕು. ಮಮತಕ್ಕ ತಮ್ಮ ಬಾಯಿನ ಹರಿ ಬಿಡ್ಗುಡ್ದನ ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರದ್ದು ನಾಲ್ಗಿ ಕಡಿಯಾಕತ್ತಿತ್ತು. ತಮ್ಮ ಬಾಯಿ ಚಪ್ಪಲ ತೀರ್ಸ್ಕೊಳಕ ಅವರು ಒಬ್ರು ಜಾಯಿನ್ ಆಗ್ಯಾರ. ಒನ್ ನೇಷನ್ ಒನ್ ಹಸ್ಬೆಂಡ್ ಮೋದಿ ಅವ್ರ ಹೊಸ ಸ್ಕೀಮ್ ಮನೆ ಮನೆ ಸಿಂಧೂರ ಕೊಡ್ತಾರಂತ ಅನ್ಕೋತ ತಮ್ಮ ತೆವಲ್ ತೀರಿಸ್ಕೊಂಡಾರ. ಮಮತಕ್ಕನು ಸಿಂಧೂರ್ ಬಗ್ಗೆ ಮಾತಾಡಿದ್ರು, ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಸಿಂಧೂರದ ಬಗ್ಗೆ ಮಾತಾಡಿದ್ರು. ಏನಪ್ಪ ಯಾಕಪ್ಪ ಅಂತ ಅನಿಸ್ತಿತ್ತಿಲ್ರಿ. ಸುದ್ದಿ ಐತ್ರಿ. ದೈನಿಕ ಭಾಸ್ಕರ್ ಪತ್ರಿಕೆಯವರು ತಮ್ಮ ಬೇಜವಾಬ್ದಾರಿತನದಿಂದ ಒಂದು ಸುದ್ದಿ ಪ್ರಕಟಣೆ ಮಾಡಿದ್ರು. ಬಿಜೆಪಿ ಸರ್ಕಾರ ಹೊಸದೊಂದು ಪ್ರಯತ್ನ ಮಾಡತೈತಿ, ಮನೆಗೆ ಸಿಂಧೂರ ತಲುಪಿಸೋದೈತಿ, ಪ್ರತಿ ಹೆಣ್ಮಕ್ಳಿಗೂ ಸಿಂಧೂರ ಕೊಡೋದೈತಿ ಅಂತ ಹಬ್ಬಿಸಿಬಿಟ್ರು. ಅದು ಫೇಕ್ ನ್ಯೂಸ್ ಐತ್ರಿ. ಅದನ್ನ ಇಟ್ಕೊಂಡು ಇವ್ರು ಇಷ್ಟರ ಮಠ ಮಾತಾಡಿ ಸುದ್ದಿ ಮಾಡಿ ಸ್ಕೋಪ್ ತಗೊಳ್ಳೋ ಕೆಲಸ ಮಾಡಿದ್ರು. ಮೋದಿ ದ್ವೇಷ ಏನೇನೆಲ್ಲ ಮಾಡಿಸ್ತೈತಿ ಅನ್ನಕ ಲೇಟೆಸ್ಟ್ ಉದಾಹರಣೆ ಹೌದಿಲ್ರಿ. ಅದ್ರ ಜೋಡಿನೇ ಹಿಂಗೆಲ್ಲ ಮಾತಾಡಿದ್ರು. BJP ಅವರೇ ಹೇಳಿದ್ರು, ಅಮಿತ್ ಮಾಳವಿ ಹೇಳಿದ್ರು ಇದು ಫೇಕ್ ನ್ಯೂಸ್ ಐತಿ, ಇದನ್ನ ಇಟ್ಕೊಂಡು ಮಮತಾಕ್ಕ ಯಾಕೆ ಇಷ್ಟುದ್ದೆಲ್ಲ ಮಾತಾಡಕತ್ತಾರ? ದೇಶಕ್ಕೆ ಒಳ್ಳೇದಾಗೋದು ಒಂದರೇ ಕೆಲಸ ಮಮತಾ ಬ್ಯಾನರ್ಜಿ ಅವ್ರು ಮಾಡ್ಯಾರೇನು? ತಮ್ಮ ರಾಜ್ಯದಾಗ ಎಂಥ ದೊಂಬಿ ಗಲಭೆ ನಡೆದಾವ. ಮುರ್ಷಿದಾಬಾದ್ ಅಕ್ಷರಶಃ ಸ್ಮಶಾನದಂಗೆ ಕಾಣತೈತಿ. ಮಮತಕ್ಕ ಒಂಚೂರು ಕಡೆ ತಿರುಗಿ ನೋಡಬೇಕು. ಬರೀ ಮೋದಿ ಅವ್ರು ಏನು ಮಾಡ್ತಾರಲ್ಲ ಅದ್ರಾಗ ಹುಳಕ್ಕೆ ಹುಡುಕಿಡೋ ಕೆಲಸ ಯಾಕೆ ಮಾಡ್ತಾರ ಅಂತ ಬರೋಬ್ಬರಿ ಕ್ಲಾಸ್ ತಗೊಂಡಾರ. ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರಿಗೆ ಅಂತೂ ಅವ್ರು ಪೋಸ್ಟ್ ಮಾಡ್ತಿದ್ದಂಗೆ ಅವ್ರ ಕಮೆಂಟ್ಗಳ ಉತ್ತರ ಕೊಡ್ತಾವ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತೈತ್ರಿ, ಇವರಿಗೆ ಮೋದಿ ದ್ವೇಷನೋ ಸಿಂಧೂರ ದ್ವೇಷನೋ ಭಾರತ ದ್ವೇಷನೋ ಅನ್ನೋದು. ಮಮತಾಕ್ಕ ಅವರು ಇಷ್ಟು ದಿನ ತಿಳ್ಕೊಂಡಿಲ್ಲ ಅಂದ್ರೆ ಓಕೆ, ಇನ್ನು ಮೇಲೆ ತಿಳ್ಕೊಂಡು ಮಾತಾಡಬೇಕು. ಮಮತಕ್ಕ ಹಿಂಗೆಲ್ಲ ಮಾತಾಡ್ತಿದ್ದಂಗನ ಸೋಷಿಯಲ್ ಮೀಡಿಯಾದಾಗ ಮಮತಕ್ಕನ ವಿರುದ್ಧ ಟ್ವೀಟ್ ಮೇಲೆ ಟ್ವೀಟ್ ನಡೆದವು. ಅದ್ರಾಗ ಒಂದು ಟ್ವೀಟ್ ಏನಪ್ಪ ಅಂತಂದ್ರೆ, ಮಮತಕ್ಕ ಯಾವತ್ತೂ ಬಳಿ ಹಾಕ್ಕೊಂಡಿಲ್ಲ, ಕುಂಕುಮ ಹಚ್ಕೊಂಡಿಲ್ಲ, ಸಿಂಧೂರದ ಬಗ್ಗೆ ಅವ್ರಿಗೆ ಏನು ಗೊತ್ತಿರ್ತೈತಿ, ಹಾಗಾಗಿನ ಹಿಂಗೆಲ್ಲ ಮಾತಾಡ್ತಾರು ಅಂತ ಟ್ವೀಟ್ ಮಾಡಿ ಮಮತಕ್ಕಗ ಬರೋಬ್ಬರಿ ಶಾಸ್ತಿ ಮಾಡ್ಯಾರ. ಸಿಂಧೂರ ಬರೀ ಗಂಡ ಹೆಂಡತಿ ಕೊಡೋದಲ್ರಿ, ಅದು ಸಂಪ್ರದಾಯ ಸಂಸ್ಕಾರ ಐತ್ರಿ, ಹಿಂದೂಗಳ ಗುರುತೈತ್ರಿ. ಅದನ್ನು ಅಣ್ಣ ತಂಗಿಗೂ ಕೊಡ್ಬೋದು, ಅಪ್ಪ ಮಗಳಿಗೂ ಕೊಡ್ಬೋದು, ಗಂಡ ಹೆಂಡತಿಗೂ ಕೊಡ್ಬೋದು, ದೇವಸ್ಥಾನದ ಪೂಜಾರಿ ಅವರು ಮಕ್ಕಳ ಸಮಾನ ಎಲ್ಲ ಭಕ್ತಾದಿಗಳಿಗೂ ಕೊಡ್ಬೋದು. ಇದ್ರ ಬಗ್ಗೆ ಒಂಚೂರು ತಿಳ್ಕೊಂಡು ಮಾತಾಡ್ರಿ ಮಮತಾ ಅಕ್ಕಾರ. ಇಲ್ಲಾಂದ್ರೆ ಹಿಂದೂಗಳು
ಈಗ ಆಲ್ರೆಡಿ ನಿಮ್ಮನ್ನ ದ್ವೇಷ ಮಾಡಕತ್ತಾರ, ಇನ್ನಷ್ಟು ದ್ವೇಷ ಮಾಡಂಗ ಮಾಡ್ಕೋಬ್ಯಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.